ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಶರಣುಗಳು. ಒಂದು ಮಹಾತ್ಮ ಬಸವಣ್ಣನವರ ವಚನ. ಆನೆಯನ್ನೇರಿಕೊಂಡು ಹೋದಿರೇ ನೀವು, ಕುದುರೆಯನ್ನು ಏರಿಕೊಂಡು ಹೋದಿರೇ ನೀವು, ಕುಂಕುಮ ಕಸ್ತೂರಿ ಹೋಸಿಕೊಂಡು ಹೋದಿರೇ ಅಣ್ಣ, ಸತ್ಯದ ನಿಲುವನ್ನು ಅರಿಯದೇ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಸದೇ ಹೋದಿರಲ್ಲ, ಅಹಂಕಾರವೆಂಬ ಸದಾ ಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ, ನಮ್ಮ ಕೂಡಲ ಸಂಗಮ ದೇವನ ಅರಿಯದೆ, ನಮ್ಮ ಕೂಡಲ ಸಂಗಮ ದೇವನನ್ನು ಅರಿಯದೆ ನರಕಕ್ಕೆ ಭಾಜನರಾದಿರಲ್ಲ, ನರಕಕ್ಕೆ ಭಾಜನರಾದಿರಲ್ಲ. ಮಹಾತ್ಮ ಬಸವಣ್ಣನವರ ಈ ಒಂದೇ ಒಂದು ವಚನ ಒಂದು ವೇಳೆ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇ ಆದರೆ ಈ ತೀರ್ಥಕ್ಷೇತ್ರಗಳು, ಈ ಹೊರಗಿನ ಮಾನವ ನಿರ್ಮಿತ ಹಲವು ದೈವಗಳು, ಗುಡಿಗುಂಡಾರಗಳು, ಈ ಕಾಶಿ ವಾರಣಾಸಿಯಲ್ಲಿ ಮುಕ್ತಿ ಸಿಗುತ್ತೆ ಅಂತ ಹೇಳಿ ಹೇಳ್ತಾರಲ್ಲ, ಅಲ್ಲಿಗೆ ಹೋಗ್ತಾರಲ್ಲ, ಇಲ್ಲಿ ಸತ್ತರೆ ಅಲ್ಲಿ ಒಯ್ದು ಶವವನ್ನು ಹಾಕ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ಮನುವಾದಿಗಳನ್ನು ಸೃಷ್ಟಿಸಿದ ಒಂದು ಅಜ್ಞಾನದ ಒಂದು ಕೆಟ್ಟ ವ್ಯವಸ್ಥೆ. ಮಹಾತ್ಮ ಬಸವಣ್ಣನವರು ಏನು ಹೇಳುತ್ತಾರೆಂದರೆ, ಅವತ್ತಿನ ಕಾಲದಲ್ಲಿ ಕಾರುಗಳು, ವಿಮಾನಗಳು, ಹೆಲಿಕಾಪ್ಟರ್ಗಳು, ವಾಹನಗಳು ಇರಲಿಲ್ಲ. ಅವತ್ತಿನ ಕಾಲದಲ್ಲಿ ಆನೆ, ಕುದುರೆ, ಒಂಟೆ ಇವುಗಳ ಮೇಲೆ ಶ್ರೀಮಂತರು ಪ್ರಯಾಣ ಮಾಡ್ತಕ್ಕಂಥದ್ದನ್ನು ಇತ್ತು. ಆ ಕಾಲದಲ್ಲಿ ರಾಜರು, ಮಹಾರಾಜರು, ಶ್ರೀಮಂತರು ಈ ಆನೆ, ಕುದುರೆ, ಒಂಟೆಗಳನ್ನು ಬಳಸ್ಕೊಳ್ತಾ ಇದ್ರಲ್ಲ. ಇವತ್ತಿನ ಕಾಲದಲ್ಲಿ ಶ್ರೀಮಂತರು ದೊಡ್ಡ ದೊಡ್ಡ ಕೋಟಿಗಟ್ಟಲೆ ಬೆಲೆ ಬಾಳ್ತಕ್ಕಂತಹ ವಾಹನಗಳು, ವಿಮಾನಗಳು, ಹೆಲಿಕಾಪ್ಟರ್ಗಳು, ಟ್ರೈನ್ ಇವೆಲ್ಲದ್ರ ಮೇಲೆ ಹೋಗ್ತಾ ಇರ್ತಾರೆ ಇವತ್ತು. ಆದರೆ ಎಲ್ಲವನ್ನು ಮನುಷ್ಯ ಕಂಡು ಹಿಡಿದನು. ಆದರೆ ನಾನು ಯಾರು, ನನ್ನೊಳಗೆ ಯಾರಿದ್ದಾರೆ, ಈ ಸತ್ಯವನ್ನು ಅರಿಯದೆ ಹಾಗೇ ಬಂದು ಹಾಗೇ ಹೋದರಲ್ಲ ಅಂಥೇಳಿ ಬಸವಣ್ಣನವರು ಒಬ್ಬ ಪ್ರಧಾನಮಂತ್ರಿಯಾಗಿ ಹೇಗೆ ಕೊಟ್ಟಿರ್ತಕ್ಕಂತಹ ಒಂದು ಜ್ಞಾನದ ಬಜೆಟ್, ದುಡ್ಡಿನ ಬಜೆಟ್ ಇಲ್ಲ, ಜ್ಞಾನದ ಒಂದು ಕೊಟ್ಟಿದ್ರಲ್ಲ. ಅವರು ನಿಜಕ್ಕೂ ಮಹಾತ್ಮ ಬಸವಣ್ಣನವರು ಈ ಜಗತ್ತಿಗೆ ಒಂದು ಸತ್ಯದ ಮಾರ್ಗದಲ್ಲಿ ನಡೆಯುವ ಒಂದು ಸತ್ಯದ ವಚನವನ್ನು ಕೊಟ್ಟಿದ್ರಲ್ಲ, ಬಸವ ಕಲ್ಯಾಣದ ಅನುಭವ ಮಂಟಪದ ಮುಖಾಂತರ. ಆದ್ದರಿಂದ ಸತ್ಯವನ್ನು ತಿಳಿದು ಇನ್ನೊಬ್ಬರನ್ನು ತಿಳಿಸದೆ ಹಾಗೆ ಬಂದು ಹಾಗೆ ಹೋದರಲ್ಲ ಎನ್ನುತ್ತಾರೆ ಮಹಾತ್ಮ ಬಸವಣ್ಣನವರು. ನರಕಕ್ಕೆ ಭಾಜನರಾದಿರಲ್ಲ ಅಂದರೆ ಅಂತರಂಗದ ದೇವನನ್ನು ಅರಿಯದೆ ಈ ಭೂಮಿಯ ಮೇಲಿನ ಮಳೆ ಬೆಳೆ ಎಲ್ಲವನ್ನು ಉಂಡು ತಿಂದು ಎಲ್ಲವನ್ನು ಬಳಸಿಕೊಂಡು ಆ ಸೃಷ್ಟಿಕರ್ತನಿಗೆ ದ್ರೋಹ ಬಗೆದಂತೆ ಆಯಿತಲ್ಲ. ಆದ್ದರಿಂದ ನಿಜಕ್ಕೂ ಈ ವಚನವನ್ನು ಅರಿತವರೆಲ್ಲರೂ ನಾವು ಅರ್ಥ ಮಾಡಿಕೊಳ್ಳಬೇಕು. ಅಂತರಂಗದ ದೇವನನ್ನು ದಿನನಿತ್ಯ ಧ್ಯಾನಿಸಿ ಧನ್ಯವಾದಗಳನ್ನು ಹೇಳಿ
ಅಂತರಂಗದ ಸ್ವಚ್ಛ ಮನಸ್ಸಿನಿಂದ ಎಲ್ಲರಲ್ಲಿ ದೇವರನ್ನು ಕಾಣುವುದೇ ಮಹಾತ್ಮ ಬಸವಣ್ಣನವರ ಗುರಿಯಾಗಿತ್ತು. ಎಲ್ಲಿ ಜೀವವಿದೆಯೋ ಅಲ್ಲಿ ಶಿವನಿದ್ದಾನೆ. ಈ ತತ್ವವನ್ನು ಕೊಟ್ಟವರು ಜಗತ್ತಿನಲ್ಲಿ ಯಾರಾದರೂ ಇದ್ದರೆ ಅದು ಮಹಾತ್ಮ ಬಸವಣ್ಣನವರು, ಅಕ್ಕ ಮಹಾದೇವಿರವರು, ಇನ್ನುಳಿದ ಶರಣ. ಆದ್ದರಿಂದ ನಾನು ಎದೆ ತಟ್ಟಿ ಹೇಳುತ್ತೇನೆ, ನನ್ನ ಧರ್ಮ ಲಿಂಗ ಆಯತ. ನನ್ನ ಧರ್ಮದ ಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು. ನನ್ನ ಧರ್ಮದ ಗ್ರಂಥ ಸಮಾನತೆ ಸಾರುವ ಸಕಲ ಜೀವಾತ್ಮನಲ್ಲಿ ದೇವರನ್ನು ಕಾಣುವ ವಚನ ಗ್ರಂಥ. ಅದು ಬಸವಾದಿ ಶಿವಶರಣರು ಬರೆದ ವಚನ ಗ್ರಂಥ, ಅನುಭವದ ವಚನಗಳು. ನನ್ನ ಧರ್ಮದ ಲಾಂಛನ ವಿಶ್ವಾತ್ಮನ ಗುರುಹಾದ ಇಷ್ಟಲಿಂಗ. ಈ ಸತ್ಯವನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅನುಭವಿಸಿ ಆಚರಿಸಿದರೆ ನಿಜಕ್ಕೂ ನಾವು ವಾರಾಣಸಿಗೆ ಹೋಗೋದು ಬೇಕಾಗಿಲ್ಲ, ಕಾಶಿಗೆ ಹೋಗೋದು ಬೇಕಾಗಿಲ್ಲ, ತೀರ್ಥಕ್ಷೇತ್ರಗಳಿಗೆ ಹೋಗೋದು ಬೇಕಾಗಿಲ್ಲ, ಅಲ್ಲಿನ ಒಳ್ಳೆಯ ವಾತಾವರಣ ನೋಡಲು ಹೋಗಬಹುದು. ಹೊರತಾಗಿ ದೇವರ ಸಲುವಾಗಿ ಹೋಗೋದೆಂದರೆ ಅದು ಅಂತರಂಗದ ದೇವನಿಗೆ ದ್ರೋಹ ಬಗೆದ ಹಾಗೆ ಆಗುತ್ತದೆ ಎಂದು ಈ ಮೂಲಕ ನಾನು ನನಗೆ ತಿಳಿದ ಈ ವಚನದ ಪ್ರಕಾರ ಹೇಳುತ್ತಾ, ನಮ್ಮೆಲ್ಲರಿಗೂ ಸರಿ ಎನಿಸಿದರೆ ಭಾರತ ದೇಶದಲ್ಲಿರ್ತಕ್ಕಂಥ 145 ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪಲಿ ಎಂಬ ಒಂದು ಒಳ್ಳೆಯ ಆಶಯದೊಂದಿಗೆ ಇಡೀ ಭಾರತೀಯರೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಯಿಂದ ಶರಣಗಳು.